ಹಾಯ್ ಎವ್ರಿಬಡಿ. ಕಂಟಿನ್ಯೂಟಿ ಅಂತಂದ್ರೆ ಪ್ರೋಗ್ರೆಸಿಂಗ್ ಅಂತ. ಪ್ರೋಗ್ರೆಸಿಂಗ್ ಅಂದ್ರೆ ಆನ್ ಗೋಯಿಂಗ್, ಅಂದ್ರೆ ಹ್ಯಾಪನಿಂಗ್ ಅಂತೇಳಿ ಸಿಂಪಲ್ ಆಗಿ ನಾವು ಮುಗಿಸುವಂಥದ್ದನ್ನ ಸಿಂಪಲ್ ಟೆನ್ಸಸ್ ಅಂತ ಜಸ್ಟ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಮುಗಿಸಿದ್ವಿ. ನೆಕ್ಸ್ಟ್ ಏನಂತಂದ್ರೆ ಸೀರೀಸ್ ಆಫ್ ಕಂಟಿನ್ಯೂಸ್ ಟೆನ್ಸಸ್. ಅದ್ರಲ್ಲಿ ಇವತ್ತಿನ ಟಾಪಿಕ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಲೆಟ್ ವಿ ಲರ್ನ್ ನಾವು ಹೋಗೋಣ. ಬನ್ನಿ, ಸ್ಟ್ರಕ್ಚರ್ ಹೇಗಿರುತ್ತೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಸಬ್ಜೆಕ್ಟ್, as I told in the previous videos also, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೋಡಿ, ಅದು ನೇಮಿಂಗ್ ವರ್ಡ್ ಆದ್ರೂ ಇರಲಿ ಅಥವಾ ಪ್ರನೌನ್ಸ್ ಇರುತ್ತೆ. ನಾನು ಯಾಕೆ ತಗೊಂಡಿದ್ದೀನಿ ಇಲ್ಲಿ ಅಂತಂದ್ರೆ ಪ್ರನೌನ್ಸ್ ಹೆಚ್ಚು ಜನಕ್ಕೆ ಮನವರಿಕೆ ಆಗಲಿ ಅನ್ನೋ ಕಾರಣಕ್ಕೆ. ಸಬ್ಜೆಕ್ಟ್ ಇರ್ತದೆ, ಫಸ್ಟ್ ಸ್ಟ್ರಕ್ಚರ್ ಬರೋದು ಇಲ್ಲಿ ನೋಡಿ ಹೀಗೆ. ಅದಾದ್ಮೇಲೆ ಆಮ್, ಆರ್, ಈಸ್. ಆಮ್ ಅಥವಾ ಆರ್ ಅಥವಾ ಈಸ್ ಇವು ಮೂರನ್ನ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಸಹಾಯಕ ಕ್ರಿಯಾಪದಗಳು ಅಂತ ಕನ್ನಡದಲ್ಲಿ, ಆಕ್ಸಿಲರಿ ವರ್ಬ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅಂದ್ರೆ ನೋಡಿ, ಕೆಲವೊಂದು ಕಡೆ ಆಮ್ ಬರ್ತದೆ, ಆರ್ ಬರ್ತದೆ, ಈಸ್ ಬರ್ತದೆ. ಮುಂದೆ ಸೆಂಟೆನ್ಸಸ್ಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಾ ಹೋಗ್ತಾನೆ. ಪ್ಲಸ್ ಕೊನೆಗೆ ಒಂದು ಆಬ್ಜೆಕ್ಟ್ ಇರ್ತದೆ. ಆಬ್ಜೆಕ್ಟ್ ಮಸ್ಟ್ ಅಂಡ್ ಶುಡ್ ಅಲ್ಲ, ಕೆಲವೊಂದು ಕಡೆ ಇರ್ತದೆ, ಕೆಲವೊಂದು ಕಡೆ ಇರಲ್ಲ. ಜನರಲ್ ಆಗಿ ನಾವು ಇಲ್ಲಿ ಆಮ್, ಆರ್, ಈಸ್ ಅನ್ನೋದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕಲಿಬೇಕು ಅನ್ನೋದು ಸ್ಟ್ರಕ್ಚರ್ನ ನೋಟ್, ಫಾರ್ಮುಲಾ ಅಂತ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಇಲ್ಲೇ ಎಲ್ಲರೂ ಕೂಡ ಎಡವಟ್ ಆಗ್ತಿರೋದು. ಹಾಗೆ ಆಮ್, ಆರ್, ಈಸ್ ಅನ್ನ ಬಳಕೆ ಮಾಡುವಾಗ ಎಲ್ಲಿ ಬಳಕೆ ಮಾಡಬೇಕು ನೋಡ್ಕೊಳ್ಳಿ. ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ಆಮ್ ಬರೋದು ಎಲ್ಲಿ ಅಂತಂದ್ರೆ ಇಲ್ಲಿ ಫಸ್ಟ್ ಪರ್ಸನ್ ಸಿಂಗುಲರ್ಗೆ ಮಾತ್ರ ಆಮ್ ಅನ್ನ ಬಳಸ್ತೀವಿ. ಫಸ್ಟ್ ಪರ್ಸನ್ ಸಿಂಗುಲರ್ಗೆ. ಇಲ್ಲಿ ಉಳಿದು ಎಲ್ಲ ಕಡೆ ನೋಡಿ ಆರ್, ಆರ್ ಇಲ್ಲಿ ಬರುತ್ತೆ, ಎಲ್ಲ ಕಡೆ ಆರ್ ಬಳಕೆ ಆಗುತ್ತೆ. ನಾವು ನೆನ್ಪಿಟ್ಕೋಬೇಕಾದ ಎರಡು ಎಕ್ಸೆಪ್ಷನ್ ಕೇಸ್ ಅಂದ್ರೆ ಆಮ್ ಬಂದು ಫಸ್ಟ್ ಪರ್ಸನ್ ಸಿಂಗುಲರ್ಗೆ, ಐ ಅಲ್ಲಿಗೆ ಮಾತ್ರ. ಹಾಗೆ ಈಸ್ ಬರುತ್ತಲ್ಲ, ಇದು ಥರ್ಡ್ ಪರ್ಸನ್ ಸಿಂಗುಲರ್ಗೆ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ಕಾಲಕ್ಕೂ ನಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ಬನ್ನಿ, ಲೆಟ್ ಅಸ್ ಲರ್ನ್ ಥ್ರೂ ದ ಸೆಂಟೆನ್ಸಸ್. ನೋಡಿ ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ 6 ತರದ ಸೆಂಟೆನ್ಸಸ್ ಅನ್ನ ತಗೊಂಡು, ಇಲ್ಲಿ ಈಟಿಂಗ್ ಬಗ್ಗೆ, ಇಲ್ಲಿ ವಾಚಿಂಗ್ ಬಗ್ಗೆ, ರೀಡಿಂಗ್ ಬಗ್ಗೆ, ರೈಟಿಂಗ್ ಮತ್ತೆ ಪ್ಲೇಯಿಂಗ್ ಅಂಡ್ ಗೋಯಿಂಗ್. ನನ್ನ ಉದ್ದೇಶ ಜೊತೆಗೆ ಒಂದಷ್ಟು ವರ್ಬ್ಸ್, ವೊಕ್ಯಾಬ್ಯುಲರಿ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ. ಅಂದ್ರೆ ನಮ್ಮ ವಿಡಿಯೋಸ್ ಉದ್ದೇಶವೇ ಮಲ್ಟಿಪರ್ಪಸ್ ಅಂತೇಳಿ, ಒಂದೇ ಪ್ರಯತ್ನದಲ್ಲಿ ಹಲವಾರು ಥರದ ಕಲಿಕೆ ಉಂಟಾಗುತ್ತೆ. ಹಾಗಾಗಿ ಇಂಥದ್ದೇ ಇಂಟ್ರೆಸ್ಟ್ ಆದಂಥ ಕಲಿಕೆ ನಿಮಗೆ ಬೇಕು ಅಂದರೆ ಎಂಡಿಂಗ್ವರೆಗೂ ನೋಡ್ತೀರಿ ಅಂತ ಹೇಳಿ ನಾನು ಮತ್ತೆ ಮುಂದುವರಿತಾ ಇದ್ದೀನಿ. ನೀವು ಕನ್ಫ್ಯೂಷನ್ಸ್ ಆದರೆ ಮತ್ತೊಮ್ಮೆ ನೋಡಿ, ಮತ್ತು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಇನ್ನಷ್ಟು ಕಲಿಬೇಕಿತ್ತು ಅಂತಂದರೆ, ಅಥವಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೂ ಕೂಡ ಕಮೆಂಟ್ ಮಾಡ್ತೀರಿ ಅಂತ ಭಾವಿಸ್ತಾ ನಮ್ಮ ಮುಂದೆ ಹೋಗೋಣ. ನೋಡಿ, ಫಸ್ಟ್ಗೆ ಐ ಆಮ್ ಈಟಿಂಗ್ ಫ್ರೂಟ್ಸ್. ಇಲ್ಲಿ ಯಾವಾಗಲೂ ಕೂಡ ನನ್ನ ಬಗ್ಗೆ ಹೇಳ್ಕೊಡುವಾಗ ಫಸ್ಟ್ ಪರ್ಸನ್ ಸಿಂಗುಲರ್ ಅಂತಂದ್ರೆ ನಾನು ಅಲ್ವೇ. ನಾನು ಹಣ್ಣುಗಳನ್ನು ತಿನ್ನುತ್ತಿದ್ದೇನೆ ಅಂದ್ರೆ ತಿಂದು ಮುಗಿಸಿಲ್ಲ, ತಿನ್ನುತ್ತಾ ಇದ್ದೇನೆ, ಇವಾಗ ತಿಂತಾ ಇದ್ದೇನೆ. ಅಥವಾ ಐ ಆಮ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಯು, ಯು ಆರ್ ಆಲ್ ಲಿಸನಿಂಗ್, ಯು ಆರ್ ಆಲ್ ವಾಚಿಂಗ್ ಅಂತ ಹೇಳ್ತೀವಲ್ಲ, ಈಗೇನು ನಡೀತಿದೆ ಅನ್ನೋದನ್ನ ವಾಸ್ತವದಲ್ಲಿ ತೋರಿಸ್ಕೊಡ್ಲಿಕ್ಕೆ ನಾವು ಆಮ್ ಅಂತ ಬಳಸ್ತೀವಿ. ಕ್ಲಿಯರ್? ಹೀಗೆ ಅಟ್ ದ ಸೇಮ್ ಟೈಮ್ ಪ್ಲೂರಲ್, ಫಸ್ಟ್ ಪರ್ಸನ್ ನೋಡಿ, ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಗೊತ್ತಿದೆ ನಿಮಗೆ. ಫಸ್ಟ್ ಪರ್ಸನ್ನ ಪ್ಲೂರಲ್ ವಿ ಆಗುತ್ತೆ, ಐಗೆ ಬದಲಾಗಿ ವಿ. ಇಲ್ಲಿ ನಾನು ಬದಲಿಗೆ ನಾವು. ಇಲ್ಲಿ ದೇನೆ ಅಂತ ಬಳಸಿದೀವಲ್ಲ, ಇದಕ್ಕೆ ಬದಲಾಗಿ ಇಲ್ಲಿ ಆರ್ ಏನ್ ಕೊಡುತ್ತೆ ಅಂದ್ರೆ ದೇವೆ, ವೀಕ್ಷಿಸುತ್ತೇವೆ ಅಂದ್ರೆ ವಿ ಆರ್ ವಾಚಿಂಗ್ ಟಿವಿ, ನಾವು ದೂರದರ್ಶನ ವೀಕ್ಷಿಸುತ್ತಿದ್ದೇವೆ ಅಂದ್ರೆ ಆರ್ ಮೀನಿಂಗ್ ಏನ್ ಕೊಡುತ್ತೆ, ಇದ್ದೇವೆ, ಇದ್ದಾರೆ ಅನ್ನೋದನ್ನು ಕೊಡುತ್ತೆ. ನಾವು ಯಾವ ಜೆಂಡರ್ ಮೇಲೆ ಅಥವಾ ನಂಬರ್ ಮೇಲೆ ಅನ್ನೋದು ಇಲ್ಲಿ ಡಿಸೈಡ್ ಆಗುತ್ತೆ ಎಂಡಿಂಗ್ ಅಲ್ಲಿ. ಹಾಗೆ ಸೆಕೆಂಡ್ ಪರ್ಸನ್ ಬನ್ನಿ. ಇಲ್ಲೊಂಚೂರು ಗೊಂದಲ ಆಗುತ್ತೆ ಎಲ್ರಿಗೂ. ಏನ್ ಗೊಂದಲ ಅಂದ್ರೆ ಯು ಆರ್ ರೀಡಿಂಗ್ ಎ ಬುಕ್, ಯು ಆರ್ ರೈಟಿಂಗ್ ಎ ಲೆಟರ್. ಏನ್ ವ್ಯತ್ಯಾಸ ಅಂತಂದ್ರೆ ಇಲ್ಲಿ ಯು ಆರ್ ರೀಡಿಂಗ್ ಎ ಬುಕ್ ಸೆಕೆಂಡ್ ಪರ್ಸನ್ ಸಿಂಗುಲರ್ ಅಲ್ಲಿ ನೀನು ಅಂತ ಮೀನಿಂಗ್ ತಗೋಬೇಕು ನಾವು. ನೀನು ಪುಸ್ತಕವನ್ನು ಓದುತ್ತಿದ್ದೀಯಾ. ಬೇಕಾದ್ರೆ ಇದನ್ನು ಅಷ್ಟೇ, ಯು ಆರ್ ಈಟಿಂಗ್ ಎ ಫ್ರೂಟ್ ಅಥವಾ ಯು ಆರ್ ಈಟಿಂಗ್ ಫ್ರೂಟ್ಸ್ ಅಂತ ಕೂಡ ಮಾಡ್ಬೋದು. ಸೇಮ್ ಒಂದೊಂದಕ್ಕೊಂದೊಂದು ಸೆಂಟೆನ್ಸ್ ತಗೊಂಡಿದ್ದೀನಿ. ನೀವು ಇನ್ನೊಂದಷ್ಟು ಎಫರ್ಟ್ ಆಗ್ತೀವಿ ಕಲಿಕೆಗೆ ಅನ್ನೋದಾದ್ರೆ ಈ ಒಂದೇ ಸೆಂಟೆನ್ಸ್ ಅನ್ನ ಈ ಎಲ್ಲ 6 ತರದ ನಂಬರ್ಸ್ಗೆ ಮತ್ತೆ ಪರ್ಸನ್ಸ್ಗೆ ಅಪ್ಲೈ ಮಾಡಿ ನೀವು. ಹಾಗೇನೆ ಈ ಸೆಂಟೆನ್ಸ್ ಕೂಡ ಇಲ್ಲೆಲ್ಲ ಬರೋ ಹಾಗೆ ಟ್ರೈ ಮಾಡಿ ನೋಡಿ, ಇನ್ನೊಂದಷ್ಟು ಮನವರಿಕೆ ಆಗುತ್ತೆ. ಆಮೇಲೆ ಇನ್ನೊಂದರಲ್ಲಿ ಟಿಪ್ಸ್ ಹೇಳ್ತೀನಿ ನಿಮಗೆ. ಇದರರ್ಥ ಯು ಆರ್ ರೀಡಿಂಗ್ ಎ ಬುಕ್ ಅಂದ್ರೆ ನೀನು ಪುಸ್ತಕವನ್ನು ಓದುತ್ತಿದ್ದೀಯಾ, ಸಿಂಗುಲರ್. ಹಾಗೆ ಯು ಆರ್ ರೈಟಿಂಗ್ ಎ ಲೆಟರ್, ನೀವು ಪತ್ರವನ್ನು ಬರೆಯುತ್ತಿದ್ದೀರಿ. ನೋಡಿ, ಇಲ್ಲಿ ನೀವು ಅಂತ ಮಾಡಿದೀವಿ. ಯಾಕೆ? ಇಲ್ಲಿ ರೆಸ್ಪೆಕ್ಟ್ಫುಲ್ ಆಗಿ
ಅಂದರೆ ಪ್ಲೂರಲ್ ಫಾರ್ಮಲ್ಲಿ ಬಳಸೋ ಹಾಗೆ ನಮಗಿಂತ ದೊಡ್ಡವರನ್ನ ನಾವು ನೀವು ತಾವು ಅಂತ ಬಳಸ್ತೀವಲ್ಲ, ಈ ಮೀನಿಂಗ್ಗೋಸ್ಕರ ವರ್ಡು ಪ್ರೊನೌನ್ ಸೇಮ್ ಯು ಅಂತಾನೆ. ಹಾಗಾಗಿ ನೀವು ಅಂತ ನಾವು ಇಂಗ್ಲೀಷಲ್ಲಿ ಅರ್ಥ ಕನ್ನಡದಲ್ಲಿ ಬಳಕೆ ಮಾಡುವ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಬೇಕಾದ್ರೆ ಇದನ್ನು ಅಲ್ಲಿ ಬರೆದ್ರು ಕೂಡ ರೈಟ್ ಸೈಡಲ್ಲಿ ಬರೆದ್ರೆ ನೀನು ಪುಸ್ತಕವನ್ನು ಓದುತ್ತೀಯ ಬದಲಿಗೆ ಇದನ್ನು ಇಲ್ಲಿ ನಾನು ಪ್ಲೂರಲ್ ಕಾಲಮಲ್ಲಿ ಬರೆದ್ರೆ ಏನಾಗ್ತಿತ್ತು, ನೀವು ಪುಸ್ತಕವನ್ನು ಓದುತ್ತಿದ್ದೀರಿ ಅಂತ ಆಗ್ತಿತ್ತು. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ವರ್ಬ್ ಚೇಂಜ್ ಮಾಡಿದ್ದೀನಿ, ಆಬ್ಜೆಕ್ಟ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ಥರ್ಡ್ ಪರ್ಸನ್. ಇಲ್ಲಿ ಇನ್ನೊಂದು ಸ್ವಲ್ಪ ಗೊಂದಲ ಎಲ್ಲಿವರೆಗೆ ಇರ್ತದೆ ಹೇಳಿ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರೋವರೆಗೆ, ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋವರೆಗೆ. ಅದಕ್ಕೆ ಕಲಿಯುವ ಹಂತದಲ್ಲಿ ಬೇರೆ ಕಡೆ ಮನಸ್ಸನ್ನು ಬಿಡದೆ ಇಲ್ಲಿ ಒಂಚೂರು ಹೇಳ್ಕೊಡೋ ಟೈಮಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಗೊಂದಲ ನಿವಾರಣೆ ಆಗುತ್ತೆ. ನೋಡ್ಕೊಳ್ಳಿ, ಹಿ ಆರ್ ಶಿ ಆರ್ ಇಟ್, ಈ 3 ಜನ ಥರ್ಡ್ ಪರ್ಸನ್ ಸಿಂಗುಲರ್ ಅಂತ ಕನ್ಸಿಡರ್ ಆಗಿದೆ. ಇಲ್ಲಿ ನೋಡಿ, ಹಿ ಈಸ್ ಪ್ಲೇಯಿಂಗ್ ಔಟ್ಸೈಡ್, ಕನ್ನಡದ ಟ್ರಾನ್ಸ್ಲೇಷನ್. ಈ ಅನ್ಲಿಕ್ಕೆ ಅವನು ಅಥವಾ ಇವನು ಹೊರಗೆ ಆಟ ಆಡುತ್ತಿದ್ದಾನೆ. ಇಂಗ್ಲಿಷಲ್ಲಿ ಈ ಅನ್ಲಿಕ್ಕೆ ಬೇರೆ, ಹಿ ಅನ್ಲಿಕ್ಕೆ ಅಂದ್ರೆ ಅವನು ಅಥವಾ ಇವನು ಅನ್ಲಿಕ್ಕೆ ಬೇರೆ ಬೇರೆ ಏನಿಲ್ಲ. ಅವನು ಇವನು ಎರಡಕ್ಕೂ ಕೂಡ ಈ ಅನ್ನೋದು ಒಂದೇ ವರ್ಡು. ಹಾಗೇನೆ ಅವಳು ಅಥವಾ ಇವಳು ಎರಡಕ್ಕೂ ಇಂಗ್ಲಿಷಲ್ಲಿ ಶಿ ಅಂತಾನೆ ಕರಿತೀವಿ. ಸೊ ಶಿ ಈಸ್ ಪ್ಲೇಯಿಂಗ್ ಔಟ್ಸೈಡ್ ಅಂದ್ರೆ ಅವಳು ಅಥವಾ ಇವಳು, ಬ್ರಾಕೆಟ್ ಅಲ್ಲಿ ಹಾಕಿದ್ದೀನಿ ನೋಡಿ, ಲೆಂತ್ ಆಗುತ್ತೆ ಸೆಂಟೆನ್ಸ್ ಅಂತ ಹೇಳಿ. ಅಂದ್ರೆ ಇವಳು ಹೊರಗೆ ಆಟ ಆಡುತ್ತಿದ್ದಾಳೆ. ಹಾಗೆ ಇಟ್ ಈಸ್ ಪ್ಲೇಯಿಂಗ್ ಔಟ್ಸೈಡ್ ಅಂದ್ರೂ ಕೂಡ ಅದು ಅಥವಾ ಇದು ಹೊರಗೆ ಆಟ ಆಡುತ್ತಿದೆ. ಆಕ್ಚುಲಿ ನಾವೇನು ವಾಡುತ್ತಿದ್ದಾಳೆ ಮಾಡಬೇಕು, ನೀಟಾಗಿ ಅರ್ಥ ಆಗಲಿ ಅಂತೇಳಿ ನಾನು ಅದನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಈ ನೌನು ಮತ್ತೆ ವರ್ಬನ್ನ ಜಾಯಿನ್ ಮಾಡಿಲ್ಲ. ಇಂಗ್ಲೀಷಲ್ಲಿ ಎರಡು ಕೂಡ ಜಾಯಿನ್ ಬೇಕಾದ್ರೆ ಆಗುತ್ತೆ. ಇಲ್ಲಿ ಸೆಮಿ ವೊವೆಲ್, ಕನ್ನಡದ ಸೆಮಿ ವೊವೆಲ್ ಯಾ ಮತ್ತೆ ವ, ಇಂಗ್ಲೀಷಲ್ಲಿ ಕೂಡ ಇದೆಯಲ್ಲ ಯಾವುದಿಲ್ಲ ಡಬ್ಲ್ಯೂ ಮತ್ತೆ ವೈ, ಇದು ಇಲ್ಲಿ ಬಳಕೆ ಆಗುತ್ತೆ. ಇನ್ನೊಂದ್ಸರಿ ವೊವೆಲ್ಸ್ ಬಗ್ಗೆ ಮಾಡುವಾಗ ಅದರ ಬಗ್ಗೆ ತಿಳ್ಕೊಳ್ಳೋಣ. ದ ಸೇಮ್ ಟೈಮ್ ಇಲ್ಲಿ ಇವರು 3 ಜನ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಆದ್ರೆ ಈ ಥರ್ಡ್ ಪರ್ಸನ್ ಅಲ್ಲಿ ಪ್ಲೂರಲ್ ಏನಾಗುತ್ತೆ, ಈ ಶಿ ಇಟ್ ಬದಲಿಗೆ ದೇ ಬಳಕೆ ಆಗುತ್ತೆ. ಸೊ ದೇ ಅಂದ್ರೆ ಅವರು ಅಥವಾ ಇವರು. ಅಗೈನ್ ಇಂಗ್ಲಿಷ್ನ ಒಂದು ವರ್ಡ್ ಕನ್ನಡದ 2 ವರ್ಡ್ಗಳಿಗೆ ಮೀನಿಂಗ್ ಅನ್ನ ಕೊಡುತ್ತೆ ಅಥವಾ ಅದರ ಪಾತ್ರವನ್ನು ನಿಭಾಯಿಸ್ತದೆ. ದೇ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಅವರು ಅಥವಾ ಇವರು ಶಾಲೆಗೆ ಹೋಗುತ್ತಿದ್ದಾರೆ. ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೂ ನಿಮ್ಗೆ ಇದ್ರ ಮನದಟ್ಟು ಆಗ್ಬೇಕಾದ್ರೆ ಎಕ್ಸಾಂಪಲ್ ಈ ಸೆಂಟೆನ್ಸ್ ತಗೊಳ್ಳಿ. ಇಲ್ಲಿ ಇದರಿಂದ ಇನ್ನೊಂದ್ಸಾರಿ ಹೇಳ್ಬಿಡ್ತೀನಿ ನೋಡಿ. ಐ ಆಮ್ ಈಟಿಂಗ್ ಫ್ರೂಟ್ಸ್, ಇಲ್ಲಿ ಬಂದ್ರೆ ಏನಾಗುತ್ತೆ, ವಿ ಆರ್ ಈಟಿಂಗ್ ಫ್ರೂಟ್ಸ್. ಇಲ್ಲಿ ಯು ಆರ್ ಈಟಿಂಗ್ ಫ್ರೂಟ್ಸ್. ಸೇಮ್ ಇಲ್ಲಿ ಈ ಆರ್ ಶಿ ಆರ್ ಇಟ್ ಈಸ್ ಈಟಿಂಗ್ ಫ್ರೂಟ್ಸ್ ಅಂತ ಆಗುತ್ತೆ. ಇಲ್ಲಿ ದೇ ಆರ್ ಈಟಿಂಗ್ ಫ್ರೂಟ್ಸ್. ಇದ್ರದ್ದು ಎಕ್ಸ್ಟ್ರಾ ಈ ಸೆಂಟೆನ್ಸ್ ಸಿಗ್ತದೆ ನಿಮಗೆ ಅಲ್ವೇ. ಹಾಗೇನೆ ಇದನ್ನ ತಗೊಳ್ಳಿ, ವಿ ಆರ್ ವಾಚಿಂಗ್ ಟಿವಿ ಇದೆಯಲ್ಲ, ಇಲ್ಲಿ ಬಂದ್ರೆ ಐ ಆಮ್ ವಾಚಿಂಗ್ ಟಿವಿ. 1 more sentence. ಇಲ್ಲಿ ಬನ್ನಿ, ಯು ಆರ್ ವಾಚಿಂಗ್ ಟಿವಿ. 2 more sentences. ಸೇಮ್ ಬರುತ್ತೆ ಇಲ್ಲಿ ಈ ಆರ್ ಶಿ ಆರ್ ಇಟ್ ಈಸ್ ವಾಚಿಂಗ್ ಟಿವಿ, ದೇ ಆರ್ ವಾಚಿಂಗ್ ಟಿವಿ. ಸೊ ನಿಮಗೆ ಪ್ರತಿ ಒಂದೊಂದು ಇಂಟು ಎಕ್ಸ್ಟ್ರಾ 5 sentences ಸಿಗುತ್ತೆ. ನೀವು ಈ ರೀತಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಎಫರ್ಟ್ ಆಗಿ ಕಲ್ತಿದ್ರೆ ಆದರೆ ಎಷ್ಟು ಬೇಗ ಕಲಿತೀರಿ ಅಂದರೆ ನಿಮ್ಮ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ಮುಖ್ಯ. ಗೊಂದಲ ಆಗಿದ್ರೆ ಸೇವ್ ಮಾಡ್ಕೊಂಡು ಮತ್ತೊಮ್ಮೆ ನೋಡಿ. ನಿಮಗೆ ಇಷ್ಟವಾದವರು ಇನ್ಯಾರಾದ್ರೂ ಕಲೀಲಿ ಅನ್ನೋದಿದ್ರೆ ಶೇರ್ ಮಾಡಿ. ಜೊತೆಗೆ ಇಲ್ಲೇನಾದ್ರೂ ಗೊಂದಲ ಆಗಿದ್ರೆ ಅಥವಾ ನಿಮಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ. ಸೊ ಇಂಥದ್ದೇ ವಿಭಿನ್ನವಾಗಿ ಸರಳವಾಗಿ ಕಲಿಕೆಯನ್ನ ಈಸಿ ಮಾಡುವಂತ ಉದ್ದೇಶಕ್ಕಾಗಿ ನಮ್ಮ ವಿಡಿಯೋಗಳನ್ನ ಮಾಡಲಾಗ್ತದೆ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ತೀರ ಅಂತೇಳಿ ಐ ಹೋಪ್ ಯು ಲೈಕ್ ಮೈ ವಿಡಿಯೋಸ್ ಅಂಡ್ ಕೀಪ್ ವಾಚಿಂಗ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.